ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಕುರ್ಚಿಯ ಪಾಲಿಟಿಕ್ಸ್. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕ್ಲಾರಿಟಿ ಸಿಗದಿರುವಂತ ಹಿನ್ನೆಲೆಯಲ್ಲಿ ಬದಲಾವಣೆ ಆದ್ರೆ ಯಾವ ರೀತಿ ಆಗುತ್ತೆ? ನಾಯಕತ್ವ ಬದಲಾವಣೆನ ಅಥವಾ ಸಂಪುಟ ಪುನರ್ರಚನೆ ಆದ್ರೆ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅನ್ನುವಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೇ ತಿಂಗಳಲ್ಲಿ ಕುರ್ಚಿ ಕ್ರಾಂತಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಬೆನ್ನಲ್ಲೇ ಸಿಎಂ ಟೀಮ್ ಭಾರಿ ರಣತಂತ್ರವನ್ನ ಕೂಡ ಮಾಡ್ತಾ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು ಸತೀಶ್ ಜಾರಕಿಹೊಳಿ, ಸುರ್ಜೇವಾಲಾ, ಖರ್ಗೆ ಜೊತೆಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಸತೀಶ್ಗೆ ಸಾಥ್ ಕೊಟ್ಟಿದ್ದಾರೆ ಸಚಿವ ಮಹದೇವಪ್ಪ ಕೂಡ ಹೋಗಿದ್ದಾರೆ. ಇವರು ಕೂಡ ಸಿದ್ದರಾಮಯ್ಯನವರ ಆಪ್ತರು. ಈ ಬಾರಿ ಸತೀಶ್ ಬರಿಗೈಯಲ್ಲಿ ದೆಹಲಿಗೆ ಹೋಗಿಲ್ಲ, ಒಂದು ವರದಿಯನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಈ ವರದಿಯನ್ನ ನೋಡಿ ಖರ್ಗೆ, ಸುರ್ಜೇವಾಲಾ ಕೂಡ ಸಹಜವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆಯಾ ಕಾಂಗ್ರೆಸ್ ಮೇಲೆ ಅನ್ನುವಂಥ ರೀತಿಯಲ್ಲಿ ಶಾಕ್ ಆದಂತಾಗಿದೆ. ಡಿಕೆಶಿ ಲೆಕ್ಕಾಚಾರಗಳೇ ಉಲ್ಟಾ ಆಗುವಂತ ವರದಿನ ಅದು. ವರಿಷ್ಠರಿಗೆ ಸಾಹುಕಾರ್ ಕೊಟ್ಟಿರುವಂತ ವರದಿ ಏನು? ಯುಸಿಟಿನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಡಿಕೆಶಿ ಒಂದ್ ಕಡೆ ಲೆಕ್ಕಾಚಾರ ಹಾಕೊಂಡಿದ್ದಾರೆ, ಮೇನಲ್ಲಿ ಅಧಿಕಾರಕ್ಕೆ ಏರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಮಾತನಾಡಿದಂಥ ಟೈಮ್ನಲ್ಲಿ ಖರ್ಗೆ ಅವ್ರ ಜೊತೆ, ಸುರ್ಜೇವಾಲಾ ಜೊತೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ. ಆ ರಿಪೋರ್ಟ್ನಲ್ಲಿ ಪ್ರಮುಖವಾಗಿ ಏನೇನಿದೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಕೆಡ ಮಾಡಿಕೊಡ್ತಾ ಇದೆ. ಅಕಸ್ಮಾತ್ ಇವಾಗ ಏನಾದರೂ ಎಲೆಕ್ಷನ್ ನಡೆದಿದ್ದೆ ಆದರೆ 40ರಿಂದ 45 ಜನ ಹಾಲಿ ಶಾಸಕರುಗಳು ಸೋಲುವಂತ ಸಾಧ್ಯತೆ ಇದೆ. ಅಹಿಂದ ವರ್ಗ ನಮ್ಮ ಮೇಲೆ ಸ್ವಲ್ಪ ಅಂತರವನ್ನ ಕಾಯ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಾಕಿದೆ. ಅವರೇ ಮಾಡಿಸಿರುವಂತ ಒಂದು ರಿಪೋರ್ಟ್, ಅದು ಸರ್ವೆ. ಕೆಪಿಸಿಸಿ ಪಟ್ಟಕ್ಕೇರ್ಲಿಕ್ಕೆ ಪಿಚ್ ರೆಡಿ ಮಾಡ್ಕೊಂಡ್ರ ಸತೀಶ್ ಜಾರಕಿಹೊಳಿ? ನಾಯಕತ್ವ ಬದಲಾವಣೆಗೆ ಚಕ್ಮೇಟ್ ಇಡ್ತಾ ಇದ್ದಾರಾ ಸತೀಶ್ ಜಾರಕಿಹೊಳಿ? ಡಿಕೆಶಿ ಮತ್ತು ಬಣಕ್ಕೆ ಶಾಕ್ ಕೊಡ್ತಾರಾ ಅಂತ. ಸತೀಶ್ ಜಾರಕಿಹೊಳಿ ಶಾಕ್ ಕೊಡ್ತಾರಾ ಬಿಡ್ತಾರೋ? ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅದೇ ಅಂತಿಮ ಆಗುತ್ತೆ. ಬಿಕಾಸ್ ಸಿಂಪಲ್ ಮೆಜಾರಿಟಿ ಇಲ್ಲ. ಡಿ.ಕೆ. ಶಿವಕುಮಾರೇ ಆಗಲಿ ಅಥವಾ ಸತೀಶ್ ಜಾರಕಿಹೊಳಿ ಅವರೇ ಆಗಲಿ, ಯಾರನ್ನಾದ್ರೂ ಒಬ್ರನ್ನ ಕೆಳಗಿಳಿಸಿದ್ರೆ ಅಥವಾ ಯಾರನ್ನಾದ್ರೂ ಒಬ್ರನ್ನ ಮೇಲೆ ಕೂರಿಸಿದ್ರೆ ಏನೋ ಮಾಡ್ಬಿಡ್ತೀವಿ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಬಿಗ್ ಮ್ಯಾಂಡೇಟ್ ಇದೆ. ಆಪರೇಟ್ ಆಗಬೇಕು ಅಂದ್ರೆ ಮಿನಿಮಮ್ 50ರಿಂದ 60 ಜನ ಬೇಕು. ಪಕ್ಷದ ಜನಪ್ರಿಯತೆ ಬಗ್ಗೆ ಸರ್ವೆಯನ್ನ ಮಾಡಿಸಿದ್ದಾರಂತೆ ಸತೀಶ್. ಸದ್ಯಕ್ಕೆ ಚುನಾವಣೆ ನಡೆದರೆ ಎಷ್ಟು ಸೀಟ್ ಗೆಲ್ಬಹುದು ವೈಯಕ್ತಿಕವಾಗಿ ಸರ್ವೆಯನ್ನ ಮಾಡಿಸಿದ್ದಾರಂತೆ. ಚುನಾವಣೆ ನಡೆದರೆ 40ರಿಂದ 45 ಮಂದಿ ಸೋಲ್ತಾರಂತೆ. ಸಾಂಪ್ರದಾಯಿಕ ಅಹಿಂದ ಮತಗಳ ವಿಭಜನೆ ಸಾಧ್ಯತೆ ಅಂತೆ. ಅಹಿಂದ ಸಮಾವೇಶಗಳ ಅಗತ್ಯತೆಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಅಹಿಂದ ಸಮಾವೇಶ ಮಾಡಿ ಜನರನ್ನ ಸೆಳೆಯಬೇಕು. ಅಹಿಂದ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡುವಂತ ಅಗತ್ಯ ಇದೆ. ಸುರ್ಜೇವಾಲಾ ಮತ್ತೆ ಖರ್ಗೆ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಅಹಿಂದ ಸಮಾವೇಶಗಳನ್ನ ಮಾಡಬೇಕು. ಅಹಿಂದ ಸಮಾವೇಶಗಳ ಮುಖಾಂತರ ಅಹಿಂದ ವರ್ಗವನ್ನ, ಅಹಿಂದ ಸಮುದಾಯಗಳನ್ನ ಸೆಳೆಯಬೇಕು. ದಿನೇ ದಿನೇ ಅಹಿಂದ ವರ್ಗ ಸ್ವಲ್ಪ ದೂರ ಆಗ್ತಾ ಇದೆ ಅನ್ನುವಂಥ ರೀತಿಯಾದಂಥ ರಿಪೋರ್ಟ್ ಅನ್ನ ಕೊಡಲಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರೇ ಸರ್ವೆ ಮಾಡಿಸಿದಾರಂತೆ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಕಾಂಗ್ರೆಸ್ ಕುರ್ಚಿ ಕದನ ಇದೆ. ದೆಹಲಿಯಲ್ಲಿ ಸಿಎಂ ಆಪ್ತ ಸಚಿವರು ರಣತಂತ್ರ ಮಾಡ್ತಾ ಇದ್ದಾರೆ. ಸಹಜವಾಗಿ ಇದ್ದೇ ಇರುತ್ತೆ ರಾಜಕೀಯವಾಗಿ. ಎರಡೂ ಟೀಮ್ನವರು ರಾಜಕೀಯವಾಗಿ ನಾವು ಯಾವ ರೀತಿಯಾಗಿ ಚಕ್ಮೇಟ್ ಇಡ್ಬೋದು ಆಪೋಸಿಟ್ ಟೀಮ್ಗೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಹೇಗೆ ಸೋಲಿಸ್ಬೋದು ಅನ್ನುವಂಥದ್ದು. ಇದು ಒಂಥರ ಕ್ರಿಕೆಟ್ ಮ್ಯಾಚ್ ಇದ್ದಂಗೆನೆ. ಒಬ್ಬೊಬ್ಬರದು ಒಂದೊಂದು ರೀತಿಯಾದಂಥ ರಣತಂತ್ರ. ಆ ಬ್ಯಾಟ್ಸ್ ಮೇಲೆ ಡಿಪೆಂಡ್. ಯಾವ ಬೌಲರಿಂದ ಬೋಲ್ ಹಾಕಬೇಕು, ಯಾವ ಬೌಲರು ಯಾವ ಥರ ಬೌಲ್ ಮಾಡಬೇಕು ಅನ್ನುವಂಥದ್ದು. ಇಲ್ಲೂ ಕೂಡ ಅಷ್ಟೇ. ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ, ಮಹದೇವಪ್ಪ ಹೋಗಿದ್ದಾರೆ, ಖರ್ಗೆ ಅವ್ರ ಜೊತೆ ಮಾತನಾಡಿದ್ದಾರೆ. ಅಹಿಂದ ದಾಳವನ್ನು ಉಳಿಸಲಾಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಜೊತೆ ಇಂದು ಚರ್ಚೆಯನ್ನ ಮಾಡ್ತಾರಂತೆ. ಅಹಿಂದ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಅಹಿಂದ ಸಮಾವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗತ್ತಾ? ಅಹಿಂದ ಸಮಾವೇಶ ಆಗೋದಾದ್ರೆ ಪಕ್ಷದ ವೇದಿಕೆಯಲ್ಲೇ ಆಗಬೇಕು ಅನ್ನುವಂಥದ್ದು ಕೂಡ ಅಲ್ಲಿ ಇದ್ದೇ ಇರುತ್ತೆ ರೂಲ್ಸ್ಗಳಂತೂ. ಸಪ್ರೇಟ್ ಆಗಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ನೋಡಿದ್ವಿ, ಸಿದ್ದರಾಮೋತ್ಸವ ರೀತಿಯಲ್ಲೇ ಸಿದ್ದರಾಮಯ್ಯನವರನ್ನ ಮತ್ತಷ್ಟು ಗಟ್ಟಿಗೊಳಿಸಲಿಕ್ಕೆ ಸಮಾವೇಶ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನ ಪಕ್ಷ ಯಾವ ರೀತಿಯ ಬ್ರೇಕ್ ಹಾಕಿ ಅದನ್ನ ಪಕ್ಷದ ಅಡಿಯಲ್ಲೇ ಮಾಡಬೇಕು ಅನ್ನುವಂಥ ಸೂಚನೆ ಕೊಟ್ಟಿತ್ತು, ಎಲ್ರಿಗೂ ಗೊತ್ತಿರುವಂಥದ್ದೇ. ಈಗ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತುಂಬಾ ಗೊಂದಲದಲ್ಲಿದೆ. ಏನ್ ನಿರ್ಧಾರ ಮಾಡಬೇಕು ಅಂತ. ಇಂಥ ಟೈಮ್ನಲ್ಲಿ ಸಮಾವೇಶಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅಂತ.